ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಈ ಕೇಸ್ ದಿನೇ ದಿನೇ ಬಿಗಿ ಆಗ್ತಾ ಇದೆ. ದಿನೇ ದಿನೇ ಹೊಸ ಹೊಸ ಎವಿಡೆನ್ಸ್ಗಳು ಸಿಗ್ತಾ ಇದೆ. ಸಂತ್ರಸ್ತಿಯರು ಧರಿಸಿದ್ದಂಥ ಬಟ್ಟೆಯಿಂದಲೇ ಪ್ರಜ್ವಲ್ಗೆ ಈಗ ಕಂಟಕ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ DNA ಪರೀಕ್ಷೆ ಮಾಡಿಸಿದಂಥ SIT ತಂಡ DNA ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ವೀರ್ಯ ಹಾಗೂ ಕೂದಲಿನ ಹೋಲಿಕೆಗೆ ಮುಂದಾದಂಥ SIT ಇದೀಗ DNA ಪರೀಕ್ಷೆ ಸಂತ್ರಸ್ತಿಯರ ಬಟ್ಟೆಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಹೋಲಿಕೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತನಿಖಾ ಹಂತದಲ್ಲೇ ಸಂತ್ರಸ್ತರ ಬಟ್ಟೆಯನ್ನು ವಶಕ್ಕೆ ಪಡೆದು ಅದನ್ನು FSL ಲ್ಯಾಬ್ಗಳಿಗೆ ಕಳಿಸಲಾಗಿತ್ತು. ಈ ಮೂಲಕ DNA ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ಪ್ರಜ್ವಲ್ ಬಳಸಿದ್ದಂಥ ಬೆಡ್ಶೀಟ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ತೋಟದ ಮನೆಯಲ್ಲಿ ಸೀರೆಗಳು ಕೂಡ ಪತ್ತೆಯಾಗಿದ್ದು ಎರಡೂ ಹೋಲಿಕೆ ಆದರೆ ಅಂದರೆ DNA ಸ್ಯಾಂಪಲ್ಸ್ಗಳು ಮ್ಯಾಚ್ ಆದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಇನ್ನಷ್ಟು ಕಷ್ಟವಾಗುತ್ತೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಈ ವಿಚಾರ ಅಂದರೆ DNA ಮ್ಯಾಚ್ ಆಗಿರುವಂಥ ವಿಚಾರ ಸಹಜವಾಗಿ ಸಂಕಷ್ಟಕ್ಕೆ ಕಾರಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಈಗಾಗಲೇ ನಿರಂತರವಾಗಿ ತನಿಖೆ ನಡೀತಾ ಇದೆ. ಇದರ ಜೊತೆಗೆ ಅವರ ಕೂದಲಿನ ಸ್ಯಾಂಪಲ್ಸ್ ಇರೋದಂತೆ ಬೇರೆ ಬೇರೆ DNA ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಈ DNA ಸ್ಯಾಂಪಲ್ನ ಕಲೆಕ್ಟ್ ಮಾಡಿದ ನಂತರ ಪ್ರಜ್ವಲ್ ಉಪಯೋಗಿಸಿದಂಥ ಬೆಡ್ಶೀಟ್ ಇರ್ಬೋದು, ಅದೇ ರೀತಿ ಸಂತ್ರಸ್ತೆಯರು ಉಪಯೋಗಿಸಿದಂಥ ಸೀರೆ ಇರ್ಬೋದು, ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಆ ತೋಟದ ಮನೆಯಲ್ಲೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿದ್ವು, ಅದನ್ನು ಮ್ಯಾಚ್ ಮಾಡಿದ್ದಾರೆ. ಹೀಗಾಗಿ DNA ಮ್ಯಾಚ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.